ಎಲ್ಲರಿಗೂ ನಮಸ್ಕಾರ. ನಾನೇ ನಿಮ್ಮ ಈಶ್ವರ್. ವೆಲ್ಕಮ್ ಟು ದ ನಿಮ್ಮ ಈಶ್ವರ್ ಚಾನಲ್. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಯಾತ್ರ ಬಗ್ಗೆ ಅಂತಂದ್ರೆ ಒಂದು ಬರ್ಡ್, ಒಂದು ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪಕ್ಷಿಯ ನೇಮ್ ಏನು ಗೊತ್ತಾ? ಹಮ್ಮಿಂಗ್ ಬರ್ಡ್. ಸೊ ಜೂಂಕಾರ ಪಕ್ಷಿ ಅಂತ ಗೂಗಲಲ್ಲಿ ಹಾಕೈತೆ. ಬಟ್ ನೀವು ಎಲ್ಲರೂ ಕೂಡ ಕಾಮನ್ ಆಗಿ ಹೇಳುವಂತ ವಿಷಯ ಏನು ಗೊತ್ತಾ? ಇದು ಗುಬ್ಬಚ್ಚಿ ಅಂತಾರೆ. ಗುಬ್ಬಚ್ಚಿ ತರ ಇರುತ್ತೆ, ಬಟ್ ಗುಬ್ಬಚ್ಚಿಗಿಂತ ಪುಟ್ಟ ಪಕ್ಷಿ. ಗುಬ್ಬಚ್ಚಿಗಿಂತ ಅಲ್ಲ, ಆಲ್ ಓವರ್ ಪ್ರಪಂಚದಲ್ಲೇ ದ ವರ್ಲ್ಡ್ ಸ್ಮಾಲೆಸ್ಟ್ ಪಕ್ಷಿ ಯಾವುದು ಅಂತ ಕೇಳಿದ್ರೆ ಹಮ್ಮಿಂಗ್ ಬರ್ಡ್ ಅನ್ನ ಹೇಳ್ಬೋದು. ಇದರ ವೆಯ್ಟ್ ಎಷ್ಟು ಗೊತ್ತಾ? 4.445 5 ಗ್ರಾಮ್. ಹೈಯೆಸ್ಟ್ ವೈಟೇ ಬರೀ 5 ಗ್ರಾಮ್ ಒಳಗೆ ಅಂತೆ, ಬರೀ 5 ಗ್ರಾಮ್ ಅಷ್ಟೇ. ಸೊ ಅದಾದ ನಂತರ ಇದಕ್ಕೆ ಹಮ್ಮಿಂಗ್ ಅನ್ನೋ ಹೆಸರು ಯಾಕೆ ಬಂತು ಗೊತ್ತಾ? ಹಾರುವಾಗ ಹಮ್ಮಿಂಗ್ ಸೌಂಡ್ ಬರುತ್ತಂತೆ, ಅದಕ್ಕೆ ಇದನ್ನ ಹಮ್ಮಿಂಗ್ ಬರ್ಡ್ ಅಂತಾರೆ. ಸೊ ಇದು 1 ಸೆಕೆಂಡಿಗೆ ರೆಕ್ಕೆ ಬಡಿತ ಎಷ್ಟಿರ್ಬೋದು ಗೊತ್ತಾ? ನಾವು ಕನ್ಸಲ್ಲೂ ಅನ್ಕೊಂಡಿರಲ್ಲ. 1 ಸೆಕೆಂಡಿಗೆ 80 ಬಾರಿ ರೆಕ್ಕೆಯನ್ನ ಬಡದಂತೆ. ಸೊ ಈ ತರ ಇಷ್ಟು ಸ್ಪೀಡಾಗಿ ಬಡಿಯುವಂತ ಬರ್ಡ್ ಎಲ್ಲೂ ಇಲ್ವಂತೆ. ಹಮ್ಮಿಂಗ್ ಬರ್ಡ್ ಮಾತ್ರ ಈ ತರ ಮಾಡುತ್ತಂತೆ. ಸೊ ನಿಂತಿದ್ದ ಜಾಗದಲ್ಲೇ ಹಾರ್ಬೋದು, ಅಂದ್ರೆ ಹಾರ್ತಾ ಇರುವಾಗಲೇ ನಿಂತಿರುತ್ತಂತೆ. ರೆಕ್ಕೆಯನ್ನ ಬಡಿತಾ ಒಂದು ಚೂರು ಕೂಡ 1 ಇಂಚು ಕೂಡ ಅಲ್ಲಾಡದನೆ ನಿಂತ್ಕೋಬೋದಂತೆ, ಹಾರ್ತಾನೆ. ಸೊ ರಿವರ್ಸು ಬರ್ಬೋದು. ಸೊ ಇದು ರಿವರ್ಸು ಬರ್ಬೋದಂತೆ. ಅಂದ್ರೆ ಅರ್ಥ ಆಗುವಂಗೆ ಹೇಳ್ಬೇಕು ಅಂತಂದ್ರೆ, ಈಗ ಸ್ಪೀಡ್ ಆಗಿ ಆಡ್ತಾ ಇದೆ ಈ ಹಮ್ಮಿಂಗ್ ಬರ್ಡ್, ಬೇರೆ ಪಕ್ಷಿ ಇದನ್ನ ಹಿಡಿಯಕ್ ಬತ್ತು ಅಂತಂದ್ರೆ, ಬೇರೆ ಪಕ್ಷಿಗಳಾದ್ರೆ ಬೇರೆ ಅಲ್ಲಿ ಈ ಹಮ್ಮಿಂಗ್ ಬರ್ಡ್ ಜಾಗದಲ್ಲಿ ಬೇರೆ ಪಕ್ಷಿಗಳಿದ್ರೆ ರಿವರ್ಸ್ ತಿರುಗಿಕೊಂಡು ಹಿಂಗೆ ಆರ್ಕ ಬರುತ್ತೆ. ಆದ್ರೆ ಈ ಹಮ್ಮಿಂಗ್ ಬರ್ಡ್ ಆರ್ತಾನೆ ತಿರ್ಗಾ ರಿವರ್ಸ್ ಬರ್ಬೋದಂತೆ. ತಲೆಯಲ್ಲಿರುತ್ತೆ, ತಿರ್ಗಾ ಹಿಂಗೆ ಆರ್ತದಂತೆ. ಸೊ ಇಷ್ಟೆಲ್ಲ ಆಗುತ್ತೆ. ಇದಾದ ನಂತರ 1 ಸೆಕೆಂಡಿಗೆ 80 ಸಾರಿ ರೆಕ್ಕೆನ ಬಡಿಯುತ್ತೆ ಅಂತ ಹೇಳಿದೆ. ಸೊ ಇದರ ಹಾರ್ಟ್ ಬೀಟ್ ಬಗ್ಗೆ ಹೇಳ್ಬೇಕು, ಬೆಚ್ಚೋಗ್ಬೇಕು. ಯಾಕೆಂತಂದ್ರೆ ಆರ್ತಾ ಇರುವಾಗಲೇ ರೆಕ್ಕೆ ಬಡಿತ 1 ಸೆಕೆಂಡಿಗೆ 80 ಬಾರಿ ಬಡಿಯುತ್ತೆ ಅಂತ ಹೇಳಿದೆ. ಸೊ ಇದರ ಹಾರ್ಟ್ ಬೀಟ್ 1 ನಿಮಿಷಕ್ಕೆ 1200 ಬಾರಿ ಹಾರ್ಟ್ ಬೀಟ್ ಇರುತ್ತಂತೆ. 1200ಕ್ಕೂ ಹೆಚ್ಚು ಬಾರಿನೂ ಒಂದೊಂದ್ಸರಿ ಹಾರ್ಟ್ ಬೀಟ್ ಇರುತ್ತಂತೆ. ಸೊ ಇದು ನಿದ್ದೆ ಮಾಡುವಾಗ ಕಂಪ್ಲೀಟ್ಲಿ ತುಂಬಾ ಕಡಿಮೆ ಆಗುತ್ತಂತೆ. 1200 ಬಾರಿ ಹಾರ್ತಾ ಇರುವಾಗ ನಿದ್ದೆ ಮಾಡುವಾಗ ಕಂಪ್ಲೀಟ್ಲಿ ಕಮ್ಮಿ, 70ರಿಂದ 50 ಸಾರಿ ಬಡಿಯುತ್ತಂತೆ, ಅಂದ್ರೆ ತುಂಬಾ ನಿದ್ರೆಗೆ ಹೋದಾಗ. ಇದರ ವೆಯ್ಟ್ ಹೇಳಿದೆ. ಸೊ ಇದಾದ ನಂತರ ಇದರ ಗೂಡುಗಳ ಬಗ್ಗೆ ಹೇಳ್ಬೇಕು. ಇದು ಎಷ್ಟು ಸ್ಪೇಷಿಯಸ್ ಐತೆ ಅಂತಂದ್ರೆ, ಎಷ್ಟು ವಿಧಗಳೈತೆ ಅಂತಂದ್ರೆ, ಜಾತಿಗಳು 370ಕ್ಕೂ ಹೆಚ್ಚು ಸ್ಪೇಷಿಯಸ್ ಇದೆಯಂತೆ. 370ಕ್ಕೂ ಸ್ಪೇಷಿಯಸ್ ಅಂದ್ರೆ ಒಂದೊಂದ್ ತರ ಗೂಡನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಪೊದೆಗಳಲ್ಲಿ, ಮುಳ್ಳುಗಳಲ್ಲಿ, ಎಲೆಗಳಲ್ಲಿ, ಈ ಜೇಡದ ಬಲೆಗಳಲ್ಲಿ, ಸೊ ಒಂದೊಂದೊಂದರ ಗೂಡು ಕ್ರಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಕಾಮನ್ ಆಗಿರುವಂತಹ ಗೂಡು ಯಾವ ತರ ಇರುತ್ತೆ ಅಂತಂದ್ರೆ, ಫೋಟೋ ತೋರಿಸ್ತೀನಿ ನೋಡಿ. ಸೋರೆಕಾಯಿ ಆಕಾರದಲ್ಲಿ ಇರುತ್ತೆ, ಇನ್ನೊಂದು ಟೀ ಕಪ್ ಶೇಪ್ ಅಲ್ಲಿ, ಟೀ ಕಪ್ ಕುಡಿತೀವಲ್ಲ ಆ ಟೀ ಕಪ್ ಶೇಪ್ ಅಲ್ಲಿ ಇರುತ್ತಂತೆ. ಸೊ ಇದು ಕಾಮನ್ ಆಗಿರುವಂತ ಹಮ್ಮಿಂಗ್ ಬರ್ಡ್ ಈ ತರ ಮಾಡುತ್ತಂತೆ. ಸಾರಿ, ಇದರ ಬಗ್ಗೆ ಇದು ತಿನ್ನುವಂತ ಆಹಾರದ ಬಗ್ಗೆ ಹೇಳಿಲ್ಲ. ಸೊ ಇದು ಏನ್ ತಿನ್ನುತ್ತೆ ಅಂತಂದ್ರೆ, ಏನಿಲ್ಲ, ಕೆಲವು ನೆಕ್ಟಾರ್ಗಳನ್ನ ಕುಡಿಯುತ್ತಂತೆ. ನೆಕ್ಟಾರ್ ಅಂತಂದ್ರೆ ಏನಿಲ್ಲ, ಹೂವಿನ ರಸಗಳನ್ನ ಕುಡಿಯುತ್ತೆ. ಅದರಲ್ಲೇ ಜಾಸ್ತಿ ಶಕ್ತಿ ಇದೆಯಂತೆ. ಬಟ್ ಅದ್ರ ಜೊತೆಗೆ ಪ್ರೋಟೀನ್ಗೋಸ್ಕರ ಹುಳುಗಳನ್ನ ತಿನ್ನುತ್ತೆ, ಜೇಡಗಳನ್ನ ತಿನ್ನುತ್ತೆ. ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ವರ್ಷದ ಟ್ರಾವೆಲ್ ಅಂತ ಇರುತ್ತೆ ಅಲ್ವಾ, ಎಲ್ಲ ಹಕ್ಕಿಗೂ ವರ್ಷಕ್ಕೆ ಇಷ್ಟು ಕಿಲೋಮೀಟರ್ ದೂರ ಅಂತ ಇರುತ್ತೆ ಅಲ್ವಾ. ಇದು ಎಷ್ಟು ಕಿಲೋಮೀಟರ್ ಹೋಗುತ್ತೆ ಗೊತ್ತಾ? 800ರಿಂದ 1000 ಕಿಲೋಮೀಟರ್ಗೆ ಹಾರದಂತೆ. ಸೊ ಇದರ ವೆಯ್ಟಿಗೂ ಇದರ ಸೈಜಿಗೂ 800,000 ಕಿಲೋಮೀಟರ್ ಅನ್ನೋದು ಹೆಚ್ಚೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಸೊ 800ರಿಂದ 1000 ಕಿಲೋಮೀಟರ್ಗೆ ಹೋದದಂತೆ, ಹಾರದಂತೆ. ಇದರ ಪರ್ ಇಯರ್ ಟ್ರಾವೆಲ್. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ಹೇಳಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅದುವರೆಗೂ ಟಾಟಾ, ಬೈ ಬೈ. ಹಾಗೆ ನಿಮ್ಮ ಈಶ್ವರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.